ಆರ್ಎಸ್ಎಸ್ ವರ್ಸಸ್ ಕಾಂಗ್ರೆಸ್. ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಕಾಂಗ್ರೆಸ್ ಸರ್ಕಾರ ಪಟ್ಟು ಬಿಡದೆ ಪರ್ಮಿಷನ್ ಅನ್ನು ನಿರಾಕರಿಸುವುದರ ಮೂಲಕ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕೋದಕ್ಕೆ ರೆಡಿಯಾಗಿದೆ. ಅದರಲ್ಲೂ ಚಿತ್ತಾಪುರದಲ್ಲಿ ಮಾತ್ರ ಇದು ಒಂದು ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಯಾಕೆ ಅಂತಂದ್ರೆ ಆರ್ಎಸ್ಎಸ್ ಪಥ ಸಂಚಲನಕ್ಕೆ ಬ್ರೇಕ್ ಹಾಕೋದು ಒಂದು ಕಡೆ ಇರಲಿ, ಆರ್ಎಸ್ಎಸ್ ಪಥ ಸಂಚಲನ ದಿನವೇ ನಾವು ಪಥ ಸಂಚಲನ ಮಾಡ್ತೀವಿ ಅಂತ ಹಲವಾರು ಸಂಘಟನೆಗಳು ಇದ್ದಕ್ಕಿದ್ದಂತೆ ಅದೇ ಡೇಟ್ಗೆ ಅದೇ ಟೈಮಲ್ಲಿ ಅದೇ ರೂಟ್ ಮ್ಯಾಪ್ ಅಲ್ಲಿ ಪಥಸಂಚಲನ ಮಾಡ್ತೀವಿ ಅಂತ ಹೇಳ್ತಾ ಇರೋದು ಬಹಳಷ್ಟು ವಿವಾದಕ್ಕೆ ಕಾರಣ ಆಗಿದೆ. ಭೀಮ್ ಆರ್ಮಿ, ದಲಿತ್ ಪ್ಯಾಂಥರ್ಸ್, ರೈತ ಸಂಘ ಸೇರಿದಂತೆ ಕ್ರಿಶ್ಚಿಯನ್ ಕಮ್ಯುನಿಟಿದು ಸಂಘಟನೆ, ಸೊ ಈ ರೀತಿ ಹಲವಾರು ಸಂಘಟನೆಗಳು ಇದ್ದಕ್ಕಿದ್ದಂತೆ ಅದೇ ದಿನ ನಾವು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿರೋದು ಅಲ್ಲಿ ಸಿಕ್ಕಾಪಟ್ಟೆ ಟೆನ್ಷನ್ ಕ್ರಿಯೇಟ್ ಮಾಡಿದೆ. ಆದರೆ ಈ ವಿಷಯ ಕೋರ್ಟ್ನಲ್ಲೂ ಹೋಯಿತು. ಕೋರ್ಟಲ್ಲಿ ಹೇಳಿದರು, ದಯವಿಟ್ಟು ನೀವು ಶಾಂತಿ ಸಭೆ ಮಾಡಿ, ಎಲ್ರಿಗೂ ಅವಕಾಶ ಮಾಡಿಕೊಡಿ, ಯಾರಿಗೂ ಏನು ಬಿಡಕ್ಕೆ ಹೋಗಬೇಡಿ, ಎಲ್ಲರಿಗೂ ಅವಕಾಶ ಮಾಡಿಕೊಡಿ, ಆದರೆ ಎಲ್ಲರಿಗೂ ಬೇರೆ ಬೇರೆ ದಿನಗಳಲ್ಲಿ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ. ಆದರೆ ಈಗ ಭೀಮ್ ಆರ್ಮಿ ಹಾಗೂ RSS ಅದೇ ದಿನ ಮಾಡ್ತೀವಿ ಅಂತ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ಈಗ ಏನು ಮಾಡಬೇಕು ಅನ್ನೋದು ಜಿಲ್ಲಾಡಳಿತದ ತಲೆ ಕೆಟ್ಟು ಹೋಗಿದೆ. ಈ ಮಧ್ಯೆ ಶಾಂತಿ ಸಭೆ ಮಾಡೋದಕ್ಕೆ ಎಲ್ಲ ಸಂಘಟನೆಗಳಿಗೂ ನೋಟಿಸ್ ಕೊಡಲಾಗಿದೆ. ರಾಜ್ಯದಲ್ಲಿ ಮತ್ತೆ ಜೋರಾಗ್ತಾನೆ ಇದೆ RSS ಮತ್ತು ಸರ್ಕಾರದ ನಡುವಿನ ಸಂಘರ್ಷ. ರಾಜ್ಯ ಸರ್ಕಾರಕ್ಕೆ ಬಿಸಿ ತುಪ್ಪವಾಗಿದೆ ಚಿತ್ತಾಪುರ ಪಥಸಂಚಲನ. ಅಕ್ಟೋಬರ್ 30ರಂದು ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ. ಇದಕ್ಕೂ ಮುಂಚೆ ಶಾಂತಿ ಸಭೆ ನಡೆಸಿ ಎಂದು ಕೋರ್ಟ್ ಹೇಳಿರುವುದರಿಂದ ಕೋರ್ಟ್ ಆದೇಶದಂತೆ ಜಿಲ್ಲಾಡಳಿತ ಸಂಘಟನೆಗಳಿಗೆ ಇಂದು ನೋಟಿಸ್ ಕೊಟ್ಟಿದೆ. RSS ಮತ್ತು ಕಾಂಗ್ರೆಸ್ ನಡುವೆ ಸಂಘರ್ಷ ತಾರಕಕ್ಕೆ ಏರ್ತಾ ಇದೆ. ಯಾಕೆ ಅಂತಂದ್ರೆ RSS ಚಟುವಟಿಕೆಗಳನ್ನ ಬ್ಯಾನ್ ಮಾಡಬೇಕು, ಯಾವುದೇ ಪೂರ್ವಾನುಮತಿ ಇಲ್ಲದೆ ಪಥಸಂಚಲನಗಳನ್ನ, ಬೈಠಕ್ಗಳನ್ನ, ಶಾಖೆಗಳನ್ನ ನಡೆಸಬಾರದು ಅಂತ ಏನು ಪ್ರಿಯಾಂಕ್ ಖರ್ಗೆ ಅವರ ಪತ್ರ ಬರೆದ ಮೇಲೆ ಅದೇ RSSನ 100 ವರ್ಷಗಳ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಪಥಸಂಚಲನ ನಡೀತಾ ಇದೆ. ವೇರಾಸ್ ಬೇರೆ ಬೇರೆ ಕಡೆಗಳಲ್ಲಿ ಹುಬ್ಳಿಯಲ್ಲಾಗಿದೆ, ಗದಗಲ್ಲಾಗಿದೆ, ರಾಜ್ಯದ ಹಲವಾರು ಭಾಗಗಳಲ್ಲಿ ಪಥಸಂಚಲನ ಆಗಿದೆ ಶಾಂತಿಯುತವಾಗಿ. ಆದರೆ ಚಿತ್ತಾಪುರದಲ್ಲಿ ಮಾತ್ರ ಇದನ್ನು ದೊಡ್ಡ ಬೆಟ್ಟ ಮಾಡಿ ಕೂತಿದ್ದಾರೆ. ಬಿಕಾಸ್ ಖರ್ಗೆ ಅವರಿಗೂ ಮತ್ತು RSS ನಡುವೆ ಇರುವಂತಹ ಈ ಫೈಟ್. ಅದಕ್ಕೆ ಈಗ ಕೆಲ ಸಂಘಟನೆಗಳು ಕೂಡ ಖರ್ಗೆ ಅವರಿಗೆ ಬೆಂಬಲವನ್ನು ಕೊಟ್ಟು ನಾವು ನಿಮ್ಮ ಜೊತೆ ನಿಂತ್ಕೊಳ್ತೀವಿ ಅಂತ ಹೇಳಿದ ಮೇಲೆ ಪರಿಸ್ಥಿತಿ ಸ್ವಲ್ಪ ಬಿಗಡಾಯಿಸಿದಂತೆ ಕಾಣ್ತಾ ಇದೆ. ಆದರೂ RSS ಕೋರ್ಟ್ ಮೆಟ್ಟಿಲೇರಿತ್ತು. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಪರವಾಗಿ ಕೋರ್ಟ್ ಮುಂದೆ ಇಲ್ಲ ಸ್ವಾಮಿ, ನಾವು ಶಾಂತಿ ಸಭೆ ಮಾಡ್ತೀವಿ, ಶಾಂತಿ ಸಭೆ ಮಾಡಿ ಎಲ್ಲರನ್ನೂ ಒಪ್ಪಿಸ್ತೀವಿ, ಎಲ್ರಿಗೂ ಒಂದೇ ಡೇಟಲ್ಲಿ ಕೊಡೋಕ್ಕಾಗೋದಿಲ್ಲ, ಒಂದೇ ಡೇಟಲ್ಲಿ ಕೊಟ್ಟರೆ ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಅಡ್ಡಿ ಆಗುತ್ತೆ ಮತ್ತು ಜನ ಬಹಳ ಸಂಖ್ಯೆಯಲ್ಲಿ ಅಲ್ಲಿಗೆ ಬರೋದ್ರಿಂದ ಮತ್ತೆ ಬೇರೆ ರೀತಿಯ ಅಹಿತಕರ ಘಟನೆಗಳು ಆಗಬಹುದು. ಆದ್ದರಿಂದ ನಾವು ಎಲ್ಲರನ್ನೂ ಕೂರಿಸಿ ಮಾತಾಡಿ ಎಲ್ಲರಿಗೂ ಒಂದೊಂದು ಡೇಟ್ ಕೊಡ್ತೀವಿ ಅಂತ ಕೋರ್ಟಲ್ಲಿ ಹೇಳಿದ್ದರಿಂದ
ಕೋರ್ಟ್ ಕೂಡ ಆದಷ್ಟು ಬೇಗ ಇದನ್ನು ಮಾಡಿ ಅಂತ ಹೇಳಿತ್ತು. ಇವತ್ತು ಅದಕ್ಕೆ ಸಂಬಂಧಪಟ್ಟಂತೆ ನೋಟಿಸ್ ಕೊಟ್ಟಿದ್ದಾರೆ. ನವೆಂಬರ್ 2ನೇ ತಾರೀಕು ತಮಗೆ ಅನುಮತಿ ಕೊಡಿ ಅಂತ ಕೇಳಿರುವಂತಹ ಎಲ್ಲ ಸಂಘಟನೆಗಳಿಗೂ ಕೂಡ ಜಿಲ್ಲಾಡಳಿತ ನೋಟಿಸ್ ಕೊಟ್ಟು ಶಾಂತಿ ಸಭೆಗೆ ಬನ್ನಿ ಅಂತ ಹೇಳಿದೆ. ಕಲಬುರಗಿ DCSP ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ. ರಾಜಕೀಯ ಒತ್ತಡದಲ್ಲಿ ಜಿಲ್ಲಾಡಳಿತಕ್ಕೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್. ನವೆಂಬರ್ 2ನೇ ತಾರೀಕು ಯಾರಿಗೆ ಕೊಡಬೇಕು ಪರ್ಮಿಷನ್? ಹಾಗೆ ನೋಡಿದರೆ RSS ಮತ್ತು ಸರ್ಕಾರದ ನಡುವೆ ನಡೀತಾ ಇರೋದು ಇದು ಕೋರ್ಟ್ನಲ್ಲಿ. ಬೇರೆ ಸಂಘಟನೆಗಳು ಕೋರ್ಟ್ಗೆ ಹೋಗಿಲ್ಲ, ಓನ್ಲಿ RSS ಸಂಘಟನೆ ಮಾತ್ರ ಕೋರ್ಟ್ಗೆ ಹೋಗಿರೋದು. ಸೊ RSS ಸಂಘಟನೆಗೆ ನವೆಂಬರ್ 2ನೇ ತಾರೀಕಿಗೆ ಕೊಡ್ತಾರಾ? ನವೆಂಬರ್ 2ನೇ ತಾರೀಕಿಗೆ ಅವರು ಬೇಡ ಬೇರೆ ಡೇಟಿಗೆ ಕೊಡ್ತೀವಿ ಅಂದರೆ ಒಪ್ಕೊಂಡ್ಬಿಡ್ತಾರಾ? ಈ ರೀತಿ ಇದು ಭಾಳ ಸುಲಭ ಇಲ್ಲ. ಈ ಶಾಂತಿ ಸಭೆ ಸಿಕ್ಕಾಪಟ್ಟೆ ಟೆನ್ಷನ್ ಇದೆ. ಸೊ ಶಾಂತಿ ಸಭೆಯಲ್ಲಿ ಪಥಸಂಚಲನಕ್ಕೆ ವಿರೋಧ ಏನಾದರೂ ವ್ಯಕ್ತಪಡಿಸಿದರೆ RSS ಅದನ್ನು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ, ನಮ್ಗೆ ಅನುಮತಿ ಬೇಕೇ ಬೇಕು ಅಂತ ಪಟ್ಟು ಹಿಡಿಯುವ ಸಾಧ್ಯತೆ ಇದೆ.